ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ ರಸ್ತೆ ಗುಂಡಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಲ್ ನಲ್ಲಿ ಗುಂಡಿಗಳ ದರ್ಬಾರ್ ಆಗಿದೆ. ಅಪಾಯಕ್ಕೆ ಆಹ್ವಾನ ನೀಡುವಂತಿವೆ ಇಲ್ಲಿನ ರಸ್ತೆ ಗುಂಡಿಗಳು. ರಾಜ್ಯ ಹೆದ್ದಾರಿಯಲ್ಲಿ ಡಾಂಬರೀಕರಣ ಮಾಡಿ ಚರಂಡಿ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಏನೋ ಈ ಸಂಬಂಧ ಚರಂಡಿ ಇಲ್ಲದ ಕಾರಣ ಮನೆಗಳಿಂದ ರಸ್ತೆಗೆ ಕೊಳಚೆ ನೀರು ಹರಿದು ಬರ್ತಾ ಇದೆ. ಇನ್ನು ಕೊಳಚೆ ನೀರಿನಿಂದ ರಸ್ತೆ ಹದಗೆಡ್ತಾ ಇದೆ ಅಂತ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇಲ್ಲಿ ಒಂದು ಕಡೆ ರಸ್ತೆ ಗುಂಡಿಗಳು ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ, ಮತ್ತೊಂದು ಕಡೆ ಇಲ್ಲಿ ಚರಂಡಿ ಇಲ್ಲದಂಗೆ ಚರಂಡಿ ಮಾಡದೆ ರಸ್ತೆಯನ್ನ ಅಂದ್ರೆ ಡಾಂಬರೀಕರಣ ತಾರನ್ನ ಹಾಕಲಾಗಿರುವಂತದ್ದು. ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಲ್ ಹಾಗೂ ತಿಗಳ ಚೌಡದೇನಹಳ್ಳಿ ಗೇಟ್ ನಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿರುವಂತದ್ದು. ರಸ್ತೆ ಗುಂಡಿ ಬಿದ್ದಿರುವ ಬಗ್ಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೆಆರ್ಎಸ್ ಪಕ್ಷದ ಆನೇಕಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ಡಾಂಬರೀಕರಣ ಮತ್ತು ತಾರ್ ಹಾಕಿದ್ದು ಈ ರಸ್ತೆ ಎರಡೂ ಬದಿಯಲ್ಲಿ ಚರಂಡಿ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಚರಂಡಿ ಇಲ್ಲದ ಕಾರಣ ಮನೆಗಳಿಗೆ ಕೊಳಚೆ ನೀರು ಹರಿದು ಬರ್ತಾ ಇದೆ, ನೀರಿನಿಂದ ರಸ್ತೆ ಹದಗೆಡ್ತಾ ಇದೆ ಅಂತ ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆ ನಡೆಸಿದ್ರು. ಇನ್ನು ಈ ಸಂಬಂಧ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪು ಇದೆ, ಜೊತೆಗೆ ಸಾರ್ವಜನಿಕರ ತಪ್ಪು ಇದೆ. ಹೇಗೆ ಅಂತ ಹೇಳೋದಾದ್ರೆ, ಈಗ ರಸ್ತೆ ಬೇಕು ಅಂತ ಸಾರ್ವಜನಿಕರು ಬಹಳಷ್ಟು ಪ್ರತಿಭಟನೆಗಳನ್ನ ಮನವಿಗಳನ್ನ ಮಾಡಿರ್ತಾರೆ. ಅದಕ್ಕೆ ತಕ್ಕಂಗೆ ಅಧಿಕಾರಿಗಳು ರಸ್ತೆ ಕಾಮಗಾರಿಯನ್ನ ಮಾಡ್ತಿರ್ತಾರೆ. ಆದ್ರೆ ಅದನ್ನ ಯಾವ ರೀತಿ ಮಾಡಿಸಿದ್ದಾರೆ? ಈಗ ಒಂದು ರಾಜ್ಯ ಹೆದ್ದಾರಿ ಅಂದಾಗ ಅಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಮಾಡಿಸುವಂತದ್ದು ಇದ್ದೇ ಇರುತ್ತೆ. ಒಳಚರಂಡಿ ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ, ಯಾಕೆಂದ್ರೆ ಅಲ್ಲಿರುವಂತ ಮನೆಗಳಿಂದ ಕೊಳಚೆ ನೀರು ಹೋಗ್ಲಿಕ್ಕೆ ಒಂದು ದಾರಿ ಬೇಕಲ್ವಾ. ಚರಂಡಿಯನ್ನ ಮಾಡದೆ ಇವರು ರಸ್ತೆಗಳನ್ನ ಮಾಡಿರೋದ್ರಿಂದ ಅಲ್ಲಿ ವಾಸವಿರುವಂತ ಜನರು ಕೂಡ ಆ ನೀರನ್ನ ಎಲ್ಲಿ ಬಿಡ್ಲಾಗುತ್ತೆ? ಆ ನೀರೆಲ್ಲವೂ ಕೂಡ ರಸ್ತೆಗೆ ಹರಿದು ಬರ್ತಾ ಇರೋದ್ರಿಂದ ರಸ್ತೆ ಹಾಳಾಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ವಾಹನಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈಗ ಒಂದು ಕಡೆ ಸಾರ್ವಜನಿಕರದ್ದು ತಪ್ಪು, ಅಧಿಕಾರಿಗಳದ್ದು ತಪ್ಪು ಗೊತ್ತಿಲ್ಲ, ಆದ್ರೆ ಇಲ್ಲಿ ಸಮಸ್ಯೆಗಳಾಗ್ತಾ ಇರೋದು ಸಾರ್ವಜನಿಕರಿಗೆನೆ. ಮತ್ತೊಂದು ಕಡೆ ಗುಂಡಿಗಳು ಬಿದ್ದಿದೆ, ರಸ್ತೆ ಕಾಮಗಾರಿ ನಡೆದಿದೆ ಅಂತ ಹೇಳ್ತಾರೆ. ಅದೇನ್ ಕಾಮಗಾರಿ ನಡೆದಿದ್ಯೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ರಸ್ತೆಗಳೆಲ್ಲ ಗುಂಡಿಗಳಲ್ಲಿದೆ, ಹಳ್ಳಗಳಿದೆ. ಈ ರಸ್ತೆ ಗುಂಡಿಗಳು ಮತ್ತು ಹಳ್ಳಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಈ-10 ವಾಹಿನಿ ಸತತ 1 ವರ್ಷಕ್ಕಿಂತ ಹೆಚ್ಚಾಗಿ ಸುದ್ದಿಯನ್ನ ಮಾಡಿ 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 ಕಾಮಗಾರಿಯನ್ನ ಮಾಡಿಸಿತ್ತು. ಈಗ ಅಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದೆ, ಚರಂಡಿ ಸಮಸ್ಯೆ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ. ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಕಾದು ನೋಡೋಣ. ಮಾಡಬೇಕಾಗುತ್ತೆ, ಸಾರ್ವಜನಿಕವಾಗಿ ಮಾಡಬೇಕಾಗಿರೋ ಕೆಲಸ ಕರೆಕ್ಟಾಗಿ ಮಾಡಿ ತೊಂದರೆ ಕೊಡುವಾಗ ಇಂಥ ಬಿಲ್ಡಿಂಗ್ಗಳಿಗೆ ಯಾಕೆ ಪರ್ಮಿಷನ್ ಕೊಡ್ತಾರೆ ಸರ್? ಇದಕ್ಕೆ ಲೈಸೆನ್ಸ್ ಇಲ್ಲ ಅಂತ ಗೊತ್ತಾಯ್ತು, ನಿಜಾನ ಸರ್? ಈ ಮನೆಗಳಿಗೆ ಲೈಸೆನ್ಸ್ ಅಂದ್ರೆ ಇದು ಸರ್ವೆ ನಂಬರ್ಗಳು ಒಂದು ಕಟ್ಬಿಟ್ಟಿದ್ದಾರೆ, ಕಟ್ಟಿದ್ರೆ ಅನುಕೂಲ ಮಾಡ್ಕೊಬೇಕು ಅವ್ರು ನೀರಿಗೆ. ಆದರೆ ಈ ಥರ ರಸ್ತೆಗಳು ಬಿಟ್ಟು ರಸ್ತೆಗಳನ್ನ ಅಧ್ವಾನ ಮಾಡೋ ಬಂದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ಸರ್, ಇದು ಸುಮಾರು 10 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ. ಯಾರು ಗಮನಕ್ಕೆ ತಗೊಳ್ತಾ ಇರಲಿಲ್ಲ. ಈಗ ನಮ್ಮ KRS ತಂಡ ಪ್ರತಿ ಜಾಗಗಳಲ್ಲೂ ಎಲ್ಲೇ ತಪ್ಪು ನೋಡಿದ್ರು ಎದ್ದು ತೋರಿಸ್ತಾ ಇದೀವಿ. ಪ್ರತಿಯೊಂದು ಈಗಾಗಲೇ ನೋಡಿ, ಈ ರಸ್ತೆಗೆ ನಾವು ಹೋದ ಸೋಮವಾರ ಅಂದರೆ ದಿನಾಂಕ ಒಂದು ಸುಮಾರು 8 ದಿನದ ಹಿಂದ್ಗಡೆ ಒಂದು ಕರೆ ಮಾಡಿ ಚೀಫ್ ಇಂಜಿನಿಯರು ವಸಂತ್ ನಾಯಕ್ ಅವರಿಗೆ ಒಂದು ಕರೆ ಮಾಡಿ ಫೋಟೋ ಮುಖಾಂತರ ಕಳಿಸಿದ ಮೇಲೆ ಇದೆಲ್ಲ ರಸ್ತೆಗಳು KRDCಯಿಂದ ಆಗಲಿ PWD ಮಾಡಿ ಸ್ಪಂದಿಸಿದ್ದಾರೆ. ಅವ್ರು ನಮಗೆ ಪಾಪ ಅವ್ರದ್ದು ಸ್ಪಂದಿಸಿದಾಗ ಇದನ್ನ ಯಾವ ತರ ಉಳಿಸ್ಕೋಬೇಕಾಗಿ ಅಧಿಕಾರಿಗಳು ಆದಷ್ಟು ಬೇಗ ಸ್ಪಂದಿಸದೇ ಇದ್ರೆ ಹೇಳಿ ಸರ್, ನಾವು ಧರಣಿ ಸತ್ಯಾಗ್ರಹ ಅಂತೂ ಗ್ಯಾರಂಟಿ. KRS ಪಾರ್ಟಿಯಿಂದ ಧರಣಿ ಸತ್ಯಾಗ್ರಹ ಕುತ್ಕೊಂತೀರಾ? 100%. ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಈಗ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಲ್ ನಲ್ಲಿರುವಂತಹ
ರಸ್ತೆಯಲ್ಲಿ ಒಂದು ಕಡೆ ಗುಂಡಿಗಳ ದರ್ಬಾರ್, ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ಬಹಳಷ್ಟು ಸುದ್ದಿಗಳನ್ನ ಮಾಡಿ ಕಾಮಗಾರಿಯನ್ನ ಮಾಡಿಸಿದ್ದು. ಆದ್ರೆ ಈಗ ಇಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವ ಆಗಿದೆ, ಚರಂಡಿ ಇಲ್ಲದೆ ಕಾಮಗಾರಿ ನಡೆದಿದೆ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಹೌದು ರಚನಾ, ಇತ್ತೀಚಿನ ದಿನಗಳಲ್ಲಿ ನಾವು 2 ವರ್ಷದಿಂದ ಸತತವಾಗಿ ಸುಮಾರು ಬಾರಿ ನಮ್ಮ ಅಂದ್ರೆ ಈಡನ್ ನ್ಯೂಸ್ ಚಾನಲ್ ವಾಹಿನಿಯಿಂದ ಸುದ್ದಿ ಬಿತ್ತರ ಮಾಡಿದೀವಿ. ಬಿತ್ತರ ಮಾಡಿದ ತಕ್ಷಣ ಅಧಿಕಾರಿಗಳು 2 ವರ್ಷದಿಂದ ಅನುದಾನ ಇಲ್ಲ, ಸರ್ಕಾರದಲ್ಲಿ ತುಂಬಾ ಎಲ್ಲ ಫ್ರೀ ಭಾಗ್ಯಗಳು ಕೊಟ್ಟು ಅನುದಾನ ಇಲ್ದಿರೋದ್ರಿಂದ 2 ವರ್ಷದಿಂದ ಸತಾಯಿಸ್ಕೊಂಡು ಬಂದಿದ್ರು. ಅದು ಮುಂಚಿತವಾಗಿ ಅಂದ್ರೆ 5 ವರ್ಷದಿಂದನೇ ಈ ಸಮಸ್ಯೆ ಇದೆ. 5 ವರ್ಷದಿಂದ ಸಮಸ್ಯೆ ಇದ್ರೇನು ರಸ್ತೆ ಅಷ್ಟೊಂದು ಕಿತ್ತೋಗಿರ್ಲಿಲ್ಲ, ಚೆನ್ನಾಗಿದ್ರೇನು ನಾವು ಈ ಗುಂಡಿಗಳು ಅಂದ್ರೆ ಈ ಮನೆ ಮಾಲೀಕರು ಏನ್ ಮಾಡ್ತಾ ಇದ್ರು, ಹೊಲ ಚರಂಡಿ ನೀರನ್ನ ಏನ್ ಮಾಡ್ತಾ ಇದ್ರು ರಸ್ತೆಗೆ ಬಿಡ್ತಾ ಇರೋದ್ರಿಂದ ಅದು ಕಡಿವಾಣ ಹಾಕಿರ್ಲಿಲ್ಲ. ಅದು ಕಡಿವಾಣ ಹಾಕ್ದಿರ ತುಂಬಾ ಬಾರಿ ರಸ್ತೆಗೆ ಬಿಟ್ಟು ಹಾಳಾಗ್ತಾ ಇತ್ತು. ರಸ್ತೆ ಆ ಮಟ್ಟಕ್ಕೆ 3 ವರ್ಷದಿಂದ ಚೆನ್ನಾಗಿತ್ತು, ಈಗ ತೀರಾ ಹದಗೆಟ್ಟೋಗಿತ್ತು. ಮಳೆ ಬಂದು 2 ವರ್ಷದಿಂದ ಸತತವಾಗಿ ಸುಮಾರು ಬಾರಿ ನಾವು ರಸ್ತೆನಲ್ಲಿ ಮೊಣಕಾಲ ತನಕ ನೀರು ಹರ್ಕೊಂಡು ಹೋಗಿರೋದು ನಾವು ಸುದ್ದಿ ಮಾಡಿದೀವಿ. ಈ ಗುಂಡಿಗಳು ಅತಿ ಹೆಚ್ಚಾಗಿ ಗುಂಡಿಗಳು ಬಿದ್ದು ನಾವು ಸುದ್ದಿ ಮಾಡಿದೀವಿ. ಆಮೇಲೆ ಅತಿ ಹೆಚ್ಚು ಜನ ವಾಹನ ಸವಾರರು ಕೆಳಗಡೆ ಬಿದ್ದು ಸ್ಕಿಡ್ ಆಗಿ ಹಳ್ಳ ಗುಂಡಿಗಳಲ್ಲಿ ಬಿದ್ದು ವಾಹನ ಬಿದ್ದು ಆಮೇಲೆ ಕಾಲು ಕೈ ಮುರ್ಕೊಂಡಿರೋರು ಉದಾಹರಣೆ ಸುದ್ದಿ ಮಾಡಿದೀವಿ. ಮತ್ತೆ ಆಮೇಲೆ ಪ್ರಾಣ ಹಾನಿಗಳಾಗಿರೋದು ಸುದ್ದಿ ಮಾಡಿದೀವಿ, ಪ್ರಾಣ ಕಳ್ಕೊಂಡಿರೋದು ಸುದ್ದಿ ಮಾಡಿದೀವಿ. ಇಷ್ಟೆಲ್ಲ ಸುದ್ದಿಗಳು ಮಾಡಿದ್ದಾವ ಅಧಿಕಾರಿಗಳು PWD KRDC ಅವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ರಸ್ತೆಗಳು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಈ ರಾಜ್ಯ ಹೆದ್ದಾರಿ ಧ್ವಂಸಂದ್ರ ಸರ್ಕಲ್ ಇಂದ ಸುಮಾರು ಬೆಂಗಳೂರು ಅಂದ್ರೆ ಸಿಲ್ಕ್ ಬೋರ್ಡ್ ತನಕ ರಸ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತಾರವಾಗಿದೆ, ಬೇರೆ ಚಾನಲ್ಗಳಲ್ಲಿ ಬಿತ್ತಾರವಾಗಿದೆ, ಬೇರೆ ಪ್ರಿಂಟ್ ಮೀಡಿಯಾನಲ್ಲಿ ಬಿತ್ತಾರ ಮಾಡಿರೋದ್ರಿಂದ ಈಗ ಎಚ್ಚೆತ್ಕೊಂಡು ಸರ್ಕಾರಗಳು ರಸ್ತೆ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ, ಒಪ್ಕೊಳ್ಳೋಣ. ಈಗ ರಸ್ತೆ ಚೆನ್ನಾಗಿದ್ರೇನು ಮನೆ ಮಾಲೀಕರು ಏನ್ ಮಾಡ್ತಾ ಇದಾರೆ, ಈ ಒಳಚರಂಡಿ ನೀರು ರಸ್ತೆಗೆ ಬಿಡ್ತಾ ಇದ್ದಾರೆ. ಅವ್ರಿಗೆ ಮನವರಿಕೆ ಮಾಡಿ ದಯವಿಟ್ಟು, ಇಲ್ಲಾಂದ್ರೆ ಸರ್ಕಾರ ಆಗ್ಲಿ ಇಲ್ಲ KRDC ಅಧಿಕಾರಿಗಳಾಗ್ಲಿ PW ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಆಗ್ಲಿ ಒಳಚರಂಡಿ ಅಂದ್ರೆ 2 ಬದಿನೆಲ್ಲ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಟ್ರೆ ಅವರು ಆ ರಸ್ತೆ ಸುಗಮವಾಗಿ ಒಳಚರಂಡಿಯಲ್ಲಿ ಹೋಗ್ಬಿಡ್ತದೆ, ರಸ್ತೆಗೆ ನೀರು ಬರಲ್ಲ. ಆವಾಗ ರಸ್ತೆನೂ ಗಟ್ಟಿಮುಟ್ಟಿ ಆಗಿರ್ತದೆ. ಯಾಕೆ ನಾವು ಇಷ್ಟು ಸತಿಯಿಂದ ಪ್ರಯತ್ನ ಪಟ್ಟು ಈ ಪ್ರಯತ್ನ ಫಲದಿಂದ ಈಗ ನಮ್ಮ ರಸ್ತೆ ರೆಡಿ ಆಗಿದೆ. ಸುಗಮವಾಗಿ ರಸ್ತೆನಲ್ಲಿ ಸಂಚಾರ ಮಾಡೋರು, ವಾಹನ ಸವಾರರಾಗ್ಲಿ, 2 ವೀಲರ್ ಸಂಚಾಲಕರಾಗ್ಲಿ, ಆಮೇಲೆ ಪಾದಚಾರಿಗಳಾಗ್ಲಿ ಸುಗಮವಾಗಿ ಹೋಗ್ತಾ ಇದ್ದಾರೆ. ಈಗ ರಸ್ತೆ ಕಾಪಾಡ್ಕೋಬೇಕಾದ್ರೆ ಈಗ ಮನೆ ಮಾಲೀಕರಿಗೆ ಇವರು ನೋಟಿಸ್ ಕೊಡ್ಬೇಕು. ಈ ರಸ್ತೆನಲ್ಲಿ ನೀರು ಬಿಡ್ತಾ ಇರೋದ್ರಿಂದ ರಸ್ತೆ ಹಾಳಾಗ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಅವ್ರಿಗೆ ಮನವರಿಕೆ ಮಾಡ್ಬೇಕು, ನೋಟಿಸ್ ಕೊಡ್ಬೇಕು. ನೀವು ಇಲ್ಲಾಂದ್ರೆ ಅಂದ್ರೆ ಈಗ ಪಿಟ್ಟು ಅಗೆದುಕೊಂಡು ನೀರು ಅಲ್ಲೇ ಬಿಟ್ಕೊಂಡು ನೀವು ಡಂಪ್ ಮಾಡ್ಕೋಬೇಕು, ಲಾರಿಗಳ ಮುಖಾಂತರ ಡಂಪ್ ಮಾಡ್ಕೊಂಡು ಹೊರಗಡೆ ಬಿಡಬೇಕು, ನೀವು ರಸ್ತೆಯಲ್ಲಿ ಬಿಡಬಾರ್ದು ಅಂತ ಖಂಡಿತವಾಗಿ ಹೊರಡಿಸ್ಬೇಕು, ಅಧಿಸೂಚನೆ ಹೊರಡಿಸ್ಬೇಕು. ಅವರು ಹೊರಡಿಸಿಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ಈ ರಸ್ತೆಗಳು ಹಾಳಾಗೋಗುತ್ತೆ. ಇದು ಒಂದು ವಿಚಾರ ಆಯ್ತು. ಧ್ವಂಸಂದ್ರ ಸರ್ಕಲ್ ಇಂದ ತಿಗಳ ಚೌಡನಹಳ್ಳಿವರೆಗೆ ಒಂದು 2.5 ಕಿಲೋಮೀಟರ್ ಧ್ವಂಸಂದ್ರ ಊರೊಳಗಡೆ ಬರಬೇಕು ಬಸ್ಸುಗಳು. ಅದು ತುಂಬಾ ಅಧ್ವಾನ ಆಗಿದೆ. ಯಾವ ರೀತಿ ಅಧ್ವಾನ, ಸುಮಾರು ಸತತವಾಗಿ 10 ವರ್ಷ ಆಗಿದೆ ರಸ್ತೆ ಹಾಕಿ. ಇಲ್ಲಿ ತನಕ ತಾರು ಆಗ್ಲಿ ಮೆಟ್ಲಿಂಗ್ ಆಗ್ಲಿ ಅಂದ್ರೆ 40 mm ಮೆಟ್ಲಿಂಗ್ ಆಗ್ಲಿ ಮಾಡ್ಲಿಲ್ಲ. ತುಂಬಾ ಮಕ್ಕಳು ಅಂದ್ರೆ ಧ್ವಂಸಂದ್ರ ಅತಿ ಹೆಚ್ಚು ಶಾಲೆಗೆ ಬರ್ತಾ ಇದ್ದಾರೆ. ಸುಮಾರು ಇಲ್ಲ ಅಂದ್ರೆ 5,000 ಜನ ಮೇಲ್ಪಟ್ಟು ಈ ಸ್ಕೂಲ್ ಮಕ್ಕಳೇ ಓಡಾಡ್ತಾ ಇರ್ತಾರೆ. ಹಾಗೆ ಧ್ವಂಸಂದ್ರ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ 35,000 ಜನಸಂಖ್ಯೆ ಇದೆ. ಇಷ್ಟು ಗ್ರಾಮದಲ್ಲಿ ಇಷ್ಟು ಜನಸಂಖ್ಯೆ ಇದ್ರೂನು ಸಹ KRDC ಅವರು ಇಲ್ಲಿ ತನಕ ರಸ್ತೆ ಮಾಡಲಿಲ್ಲ. 10 ವರ್ಷದಿಂದ ಹಳ್ಳಮಯ ಆಗೋಗಿದೆ. ಅದು ಈಗ ತುಂಬಾ ಅಲ್ಲಿ ಏನು BTS ಗಳು ಬರ್ತಾ ಇದ್ದಾಗ ಹಿಂದೆಗಡೆ ಪಾಪ ಸವಾರು ಕುತ್ಕೊಂಡಿದ್ರೆ ಸೀಟಲ್ಲಿ ಡಮ್ ಅಂತ ಹೊಡಿತಾ ಇತ್ತು. ಪಾಪ ಅವರು ವಯಸ್ಸಾದವ್ರು ಇದ್ರೆ ಪಾಪ ಸೊಂಟ ಮುರ್ಕೊಂಡವರು ಇರ್ತಾರೆ. ಆಮೇಲೆ ಅಂದ್ರೆ ಪ್ರೆಗ್ನೆಂಟ್ ಅಂದ್ರೆ ನಮ್ಮ ಹೆಣ್ಮಕ್ಳು ಏನಾದ್ರು 3 ತಿಂಗಳು 6 ತಿಂಗಳು ಏನಾದ್ರು ಹೆಣ್ಮಕ್ಳು ಗರ್ಭಿಣಿ ಆಗಿದ್ರೆ ಅವ್ರಿಗೂ ತೊಂದರೆ ಆಗೋ ಚಾನ್ಸಸ್ ಇತ್ತು. ಅದು ಈಗ ರಸ್ತೆ ಅಧ್ವಾನ ಆಗಿರೋದ್ರಿಂದ ಅದನ್ನು ಬೆಳಗ್ಗೆ 7 ಗಂಟೆಗೆ ಬಂದು PWD ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಸುತ್ತಲೂ ಅಂದ್ರೆ 2.5 ಕಿಲೋಮೀಟರ್ ಈ ಡಾಂಬರೀಕರಣ ಹಾಕಿ ತಾರ್ ಹಾಕಿ ಸುಗಮವಾಗಿ ವ್ಯವಸ್ಥೆ ಮಾಡಿಕೊಡ್ರಿ. ಇಷ್ಟು ದೊಡ್ಡವರಿಗೆ ಇಲ್ಲಿ ತನಕ ನೀವು ರಸ್ತೆ ಮಾಡಲಿಲ್ಲ ಅಂದ್ಬಿಟ್ಟು ಒತ್ತಾಯ ಮಾಡಿದ್ರು. KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಮಾರ್ ಅವರು ಬೆಳಗ್ಗೆನೆ ಕರೆಸಿ ಅವರು ಸ್ಪಾಟ್ ಮಜರ್ ಮಾಡಿಸಿದ್ದಾರೆ. ರಚನಾ ಅವರೇ, ಇಷ್ಟೆಲ್ಲ ಮಾಹಿತಿ ಇದ್ರೂನು ಅಧಿಕಾರಿಗಳು ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಯಾಮರ್ಸ್ಕೊಂಡಿದ್ರು. ಇವಾಗ ನಮ್ಮ ಆನೇಕಲ್ ತಾಲೂಕಿಗೆ ಸರ್ಕಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು MLA ಫಂಡ್ ಅಂತ ಇಷ್ಟು ಅಮೌಂಟ್ ಅಂತ ಬಿಡುಗಡೆ ಮಾಡಿದ್ದಾರೆ. ನನಗೆ ಮಾಹಿತಿ ಪ್ರಕಾರ ಸುಮಾರು 2,500 ಕೋಟಿ ಅಂತ ಹೇಳಿದ್ದಾರೆ. ಇನ್ನು ಅದ್ರ ಮೇಲ್ಪಟ್ಟು ಏನಿದ್ರೆ ಅದು ಕಂಡು ಬರಬೇಕು. ಅದಕ್ಕೋಸ್ಕರ ದಯವಿಟ್ಟು ನಾವು ವಾಹಿನಿ ಮುಖಾಂತರ ನಾನು ವರದಿಗಾರನಾಗಿ ನಮ್ಮ ಧ್ವಂಸಂದ್ರ ಗ್ರಾಮಕ್ಕೆ ರಸ್ತೆ ಸುಗಮವಾಗಿ ಮಾಡಿಕೊಡ್ಲಿ ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ರಚನಾ ಅವರೇ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುನಿಯಪ್ಪ. ಏನೋ ಈ ಸಂಬಂಧ
ಏನು ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಲ್ ನಲ್ಲಿ ಒಂದು ಕಡೆ ಗುಂಡಿಗಳ ಮಯ ಆಗಿದೆ. ಈಗ ಸಾರ್ವಜನಿಕರು ಅಲ್ಲಿ ನೀರ್ ಬಿಡ್ತಾ ಇರೋದ್ರಿಂದ ಆ ರಸ್ತೆ ಹಾಳಾಗ್ತಾ ಇರುವಂತದ್ದು. ಸೊ ಆದ್ರಿಂದ ಒಂದ್ ಸ್ವಲ್ಪ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಟ್ರೆ ಆಗ ಸಾರ್ವಜನಿಕರು ಕೂಡ ರಸ್ತೆಗೆ ನೀರನ್ನ ಬಿಡೋದು ತಪ್ಪುತ್ತೆ, ಮತ್ತೆ ನೀರು ಸಲೀಸಾಗಿ ಹೋಗುತ್ತೆ, ಜೊತೆಗೆ ರಸ್ತೆಗೂ ಕೂಡ ಹಾನಿ ಆಗೋದಿಲ್ಲ. ಇದನ್ನ ಅಧಿಕಾರಿಗಳು ಮನವರಿಕೆ ಮಾಡಿಕೊಂಡು ಅದಕ್ಕೊಂದು ಸೂಕ್ತ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಒತ್ತಾಯ ಆಗಿದೆ. ರಸ್ತೆಗಳನ್ನು ಇಷ್ಟು ಚೆನ್ನಾಗಿ ಅಧಿಕಾರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಬಹಳ ಚೆನ್ನಾಗಿ ರಸ್ತೆಗಳು ಮಾಡಿದ್ದಾರೆ. ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಕೆಆರ್ಎಸ್ ಪಕ್ಷದ ಮುಖಂಡರಾದಂತಹ ಹರೀಶ್ ಕುಮಾರ್ ಅವರು ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ ಮೇಡಮ್. ಈಗ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸರ್ಕಲ್ ನಲ್ಲಿ ಒಂದು ಕಡೆ ಗುಂಡಿಗಳ ದರ್ಬಾರ್ ಅಂತ ಕಳೆದ 1.5 ವರ್ಷಗಳಿಂದಲೂ ಕೂಡ ಬಹಳಷ್ಟು ಸಮಸ್ಯೆ ಆಗಿ ರಸ್ತೆ ಒಂದರ ಮಟ್ಟಿಗೆ ಡಾಂಬರೀಕರಣ ಆಗಿರ್ಬೋದು, ತಾರ ಆಗಿರ್ಬೋದು ಆಗಿದೆ. ಈಗ ಮತ್ತೊಂದು ಕಡೆ ಚರಂಡಿ ವ್ಯವಸ್ಥೆಯನ್ನ ಮಾಡದೆ ಅಲ್ಲಿರುವಂತ ಜನರಿಗೂ ತೊಂದರೆ ಆಗ್ತಿದೆ. ಅವರ ಮನೆಯಿಂದ ಕೊಳಚೆ ನೀರೆಲ್ಲ ರಸ್ತೆಗೆ ಬಂದು ರಸ್ತೆ ಕೂಡ ಹಾಳಾಗ್ತಾ ಇದೆ. ನೀವು ಕೂಡ ಭೇಟಿ ಕೊಟ್ಟಿದ್ದೀರಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಮೊದಲಿಗೆ ತಮ್ಮ ಸುದ್ದಿ ವಾಹಿನಿಯಿಂದ ಬಿತ್ತಾರವಾದ ಕಾರ್ಯದಿಂದ ಈಗ ರಸ್ತೆಗಳು ಡಾಂಬರೀಕರಣ ಬಹಳ ಚೆನ್ನಾಗಾಗಿದೆ. ಮತ್ತು ತಮ್ಮ ಪತ್ರಿಕೋದ್ಯಮಿಗಳಾದ ಮುನಿಯಪ್ಪನವರು ಬಹಳ ಶ್ರಮ ಪಟ್ಟು ಇದನ್ನ ಸುದ್ದಿ ಮಾಡಿ ಬಹಳ ಧೈರ್ಯದಿಂದ ಮಾಡಿದ್ರು. ಬಹಳ ಚೆನ್ನಾಗಿ ಇದರಿಂದ ಉಪಯೋಗ ಆಗಿದೆ. ರಸ್ತೆಗಳು ಚೆನ್ನಾಗಾಗಿದೆ. ಮೊದಲನೇದಾಗಿ ನಾವು ರಸ್ತೆಗಳು ಮಾಡಿದಂತ PWD ಮತ್ತು KRTCL ಚೀಫ್ ಇಂಜಿನಿಯರ್ ವಸಂತ್ ನಾಯಕ್ ಅವ್ರಿಗೆ ಮತ್ತು PWD ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದ ತಿಳಿಸೋದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ತಿಳಿಸ್ತಾ ಇದೀವಿ. ಮತ್ತೆ ಈಗಾಗ್ಲೇ ನೋಡಿ, ಇದು ರಸ್ತೆಗಳು ನೀವೇ ಗಮನಿಸ್ತಾ ಇದ್ದೀರಾ. ರಸ್ತೆಗಳು ಇರ್ಬೇಕಾದ್ರೆ ಆ ಬಿಲ್ಡಿಂಗ್ ನಲ್ಲಿರೋ ಜವಾಬ್ದಾರಿ, ಸಾರ್ವಜನಿಕರ ಜವಾಬ್ದಾರಿ ಏನಂದ್ರೆ ತಮ್ಮ ಮನೆ ಮುಂದೆ ತಾವು ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದು ಮುಖ್ಯವಾಗಿ ಯೋಚನೆ ಮಾಡ್ಬೇಕಾಗಿರೋದು ಅಲ್ಲಿರೋ ಬಿಲ್ಡಿಂಗ್ ನವರು. ಇವರು ಯಾವುದೇ ಕಾರಣಕ್ಕೂ ಸುಮಾರು 2 ವರ್ಷದಿಂದ ನಾವು ಪ್ರಯತ್ನ ಬೀಳ್ತಾನೆ ಇದೀವಿ. ಮೊನ್ನೆ ದೊಮ್ಮಸಂದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೇರವಾಗಿ ಕರ್ಕೊಂಡೋಗಿ ತೋರಿಸಿದೀವಿ ಅಲ್ಲಿ. ಈಗಾಗ್ಲೇ ಅವ್ರೇನಂದ್ರೆ ಮೌಖಿಕವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಏನಂತ, ನಮ್ಗೆ ಈಗ ಪೈಪ್ ಮಾಡ್ಕೊಂಡು ಅವರೇ ಖರ್ಚು ಕೊಡ್ತಾ ಇದ್ದಾರೆ, ಪೈಪ್ ಮಾಡಿ ನಾವು ಆಚೆ ಬಿಡೋದಕ್ಕೆ ಪ್ರಯತ್ನ ಬೀಳ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಆಗೋವರೆಗೂ ನಮಗೂ ಗ್ಯಾರಂಟಿ ಇಲ್ಲ. ಆದ್ರೆ ತುಂಬಾ ಸಂತೋಷ, ನಮ್ಮ ತೆರಿಗೆ ಹಣದಿಂದ ರಸ್ತೆ ಡಾಂಬರೀಕರಣ ಆಗಿರೋದು ಉಳಿಯುತ್ತೆ ಅನ್ನೋದು ನಮ್ಮ ಆಶಾಭಾವನೆ ಮೇಡಮ್. ಈಗ ಜೊತೆಗೆ ಹರೀಶ್ ಅವರೇ, ಈಗ ಮನೆಯಿಂದ ಕೊಳಚೆ ನೀರೆಲ್ಲ ರಸ್ತೆಗೆ ಬರ್ತಾ ಇದೆ. ಈಗ ಅಲ್ಲಿ ಚರಂಡಿ ವ್ಯವಸ್ಥೆ ಹೇಗೆ ಅಂತ? ಮೇಡಮ್, ಚರಂಡಿ ವ್ಯವಸ್ಥೆ ಮಾಡ್ಬೇಕಾಗಿರೋದು ಪಂಚಾಯತಿ ಜವಾಬ್ದಾರಿ. ಈಗ ನೋಡಿ, ಉಡುಪಿ ಪಾಕಶಾಲಾ ಇದನ್ನ ಚರಂಡಿ ಏನ್ ಮಾಡಿದ್ರು ಅಂದ್ರೆ ನೀರನ್ನ ಹೊರಗಡೆ ಬಿಟ್ಟಿದ್ರು. ಇದೇ ಲಾಸ್ಟ್ ಹೋದ ವರ್ಷ ನಾವೇನ್ ಮಾಡಿದ್ವಿ ಅಂದ್ರೆ, ಮಾನ್ಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಮಹೇಶ್ ಅವರಿದ್ರು ಆಗ. ಆ ಸಮಯದಲ್ಲಿ ನಾವೇನ್ ಮಾಡಿದ್ವಿ, ಖುದ್ದಾಗಿ ನಿಂತ್ಕೊಂಡು ನಾವು ಅದನ್ನ ತೆರವು ಮಾಡಿಸಿ, ಇದು ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟರ್ ವರೆಗೂ ನೀರು ಹೋಗ್ತಾ ಇತ್ತು ಇದೇ ಉಡುಪಿ ಪಾಕಶಾಲಾ ಹೋಟ್ಲದು. ಇದೇ ತರಹ ಯಮ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಗೊಂಡಂತ ಕ್ರಮದ ಪ್ರಕಾರ ದೊಮ್ಮಸಂದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಗೊಂಡ್ರೆ ಬಹಳ ಉತ್ತಮ ಅಂತ ನಮ್ಮ ಅನಿಸಿಕೆ ಮೇಡಮ್ ಇದು. ಓಕೆ ಸರ್, ಈಗ ಕೊನೆಯದಾಗಿ PWD ಅಧಿಕಾರಿಗಳು ಕೂಡ ಇವತ್ತು ಭೇಟಿ ಕೊಟ್ಟಿದ್ರು, ಅವ್ರು ಏನ್ ಹೇಳಿದ್ರು? ಮೇಡಮ್, PWD ಅಧಿಕಾರಿಗಳು ನಾವೆಲ್ಲೆಲ್ಲಿ ಪತ್ರ ಬರೀಬೇಕೋ ಎಲ್ಲಾ ಕಡೆ ಬರೀತೀವಿ. ಆಮೇಲೆ ಅದರ ತದನಂತರ ಈಗ ನಮ್ಮ ಯಮ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸದ್ಯಕ್ಕೆ ಇವ್ರು ಮಾಡ್ತಾರೋ ಬಿಡ್ತಾರೋ ನಮಗ್ ಗೊತ್ತಿಲ್ಲ ಸರ್, ಬಟ್ ನಾವಂತೂ ರೆಡಿ ಮಿಕ್ಸ್ ಅಂತೂ ಕೊಡ್ತೀವಿ ರಸ್ತೆಗಳಿಗೆ ಡಾಂಬರೀಕರಣ ಮಾಡೋದಕ್ಕೆ. ಇವರೊಂದು ಟಾರ್ ಹಾಕಿ ಲೆವೆಲ್ ಮಾಡಿ ಹಾಕೋದ್ರೆ ಉತ್ತಮ ಅಂತ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ಮೌಖಿಕವಾಗಿ ಹೇಳಿದ್ದಾರೆ ಮೇಡಮ್. ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಹರೀಶ್ ಅವರೇ? ಮೇಡಮ್, ಸಾರ್ವಜನಿಕರು ಮುಂದೆ ಬಂದು ಧೈರ್ಯವಾಗಿ ಯಾರು ಹೇಳಲ್ಲ ಮೇಡಮ್. ಈಗ ನಿಮ್ಮ ಪರಿಸ್ಥಿತಿ ನಿಮ್ಮ ಮಾಧ್ಯಮದ ಮುನಿಯಪ್ಪನವರು ಮಾಡಿದಾಗ ಲೈವ್ ಯಾರು ಮುಂದೆ ಬರಲ್ಲ ಮೇಡಮ್. ಇದು ಪ್ರಶ್ನೆ ಮಾಡೋರೇ ಇಲ್ಲ ಯಾವ್ದಕ್ಕೂನು. ಈಗ ನಮ್ಮ KRS ತಂಡ ಬಂದಾಗಿಂದ ಪ್ರತಿಯೊಂದ್ ಕಡೆ ಎಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂದ್ರೂನು ಪ್ರತಿ ಕಡೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಒಂದು ಡಾಂಬರೀಕರಣ ಆಗಿರ್ಬಹುದು, ಒಂದು ಸಂತೆ ಬಗ್ಗೆ ಆಗಿರ್ಬಹುದು, ಒಂದು ಕೆರೆ ಒತ್ತುವರಿ ಆಗಿರ್ಬಹುದು, ಯಾವುದೇ ಆದ್ರೂನು ನಮ್ಮ ಗಮನಕ್ಕೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಅದನ್ನ ಕ್ರಮ ತಗೊಂಡು ನಾವು ಯಾವ್ಯಾವ ಅಧಿಕಾರಿನ ಭೇಟಿ ಆಗ್ಬೇಕು ಮೌಖಿಕವಾಗಿ ಈಗಾಗಲೇ ದೂರುಗಳು ನೀಡ್ತಾನೆ ಬರ್ತಾ ಇದೀವಿ. ಅದರಿಂದ ಅಲ್ಪ ಸ್ವಲ್ಪ ಆದ್ರೂ ನಮ್ಮ ಕರೆಗೆ ಹೋಗೊಟ್ಟು ಅಧಿಕಾರಿಗಳು ನಮ್ಗೆ ಈಗಾಗಲೇ ಸಹಕಾರ ಕೊಟ್ಟು ನಾವು ಅವ್ರಿಗೆ ಸಹಕಾರ ಕೊಟ್ಟು ಕೆಲಸ ಮಾಡಿಸ್ತಾ ಇದೀವಿ ಮೇಡಮ್ ಆದಷ್ಟು. ಖಂಡಿತ. ಆಮೇಲೆ ನಮ್ದೊಂದು ರಿಕ್ವೆಸ್ಟ್ ಮೇಡಮ್, ತಮ್ಮ ಮಾಧ್ಯಮದ ಮುಖಾಂತರ ಒಂದು ರಿಕ್ವೆಸ್ಟ್ ಏನ್ ಕೇಳ್ತೀವಿ ಅಂದ್ರೆ, ಸಾರ್ವಜನಿಕರು ನಾವೆಲ್ಲಾ ಸೇರಿ ತೆರಿಗೆ ಕಟ್ತೀವಿ.
ತೆರಿಗೆ ಕಟ್ಟುವಾಗ ಆ ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೊಬೇಕು ಮೇಡಮ್. ನಮ್ಮ ಮನೆ ಮುಂದೆ ರಸ್ತೆ ಹಾಳಾದ್ರೆ ಪ್ರತಿಯೊಬ್ರು ನಮ್ಮಿಂದ ಒಬ್ರು ತೊಂದರೆ ಆಗುತ್ತೆ. ಅದನ್ನ ತೊಂದರೆ ಆಗ್ದಂಗೆ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಹೌದು. ಅದು ಬರ್ದೇ ಇದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಸರಿಪಡಿಸೋದಕ್ ಬಹಳ ಕಷ್ಟ ಮೇಡಮ್. ಈಗ ನೋಡಿ, ಈಗ ಹಾಕಿದ್ದಾರೆ, ಅಲ್ಲಿ ನೀರ್ ನಿಂತಿದೆ, PWD ಅವರು ಕಷ್ಟ ಬಿದ್ದು ಹಾಕಿದ್ದಾರೆ. ಇನ್ನೊಂದು ವಾರ ಮೇಡಮ್ ಇದೇ ತರ ಇತ್ತು ಅಂದ್ರೆ ಆ ರಸ್ತೆನೂ ಹಾಳಾಗೋಗ್ಬಿಡುತ್ತೆ ನಮ್ಗೆ. ಖಂಡಿತ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಹರೀಶ್ ಅವರೇ. ಧನ್ಯವಾದ ಮೇಡಮ್, ಧನ್ಯವಾದ. ಏನೋ ಈ ಸಂಬಂಧ KRS ಪಕ್ಷದ ಮುಖಂಡರಾದಂತಹ ಹರೀಶ್ ಕುಮಾರ್ ಅವರು, ಆನೇಕಲ್ ಪ್ರಧಾನ ಕಾರ್ಯದರ್ಶಿ KRS ಪಕ್ಷದ್ದು, ಸೊ ಅವ್ರು ಕೂಡ ಹೇಳಿದ್ರು ಇಲ್ಲಿ PWD ಇಂದ ಆಲ್ರೆಡಿ ರೋಡ್ ಆಗಿದೆ. ಸೊ ಇಲ್ಲಿ PWD ಅಧಿಕಾರಿಗಳ ನಿರ್ಲಕ್ಷ್ಯ ಏನು ಇಲ್ಲ. ಮತ್ತೊಂದು ಕಡೆ ಈಗ ಗ್ರಾಮ ಪಂಚಾಯತಿಯಿಂದ ಆ ಚರಂಡಿ ವ್ಯವಸ್ಥೆ ಏನಿದೆ ಅದು ಆಗಬೇಕಿದೆ, ಆದ್ರೆ ಅದು ಆಗ್ತಾ ಇಲ್ಲ. ಜೊತೆಗೆ ಸಾರ್ವಜನಿಕರು ಕೂಡ ತಮ್ಮ ಮನೆಯ ಮುಂದೆ ಇರ್ಬೋದು ಅಥವಾ ತಮ್ಮ ಶಾಪಿನ ಮುಂದೆ ಇರ್ಬೋದು, ಮಳಿಗೆಯ ಮುಂದೆ, ಅಂಗಡಿ ಮುಂದೆ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದೆ, ಅವರ ಕರ್ತವ್ಯ ಕೂಡ ಇದೆ. ಸಾರ್ವಜನಿಕರು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ? ಪ್ರತಿ ಬಾರಿ ಅಧಿಕಾರಿಗಳಿಂದ ತೊಂದರೆ ಆಗುತ್ತೆ, ಅಧಿಕಾರಿಗಳ ವಿರುದ್ಧ ಮಾತನಾಡುವಂತವ್ರು ಅಂದ್ರೆ ಸಾರ್ವಜನಿಕರಾಗಿ ಅವ್ರಿಗೆ ಆದಂತ ಕೆಲವು ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗುತ್ತೆ. ಆದ್ರೆ ಅದನ್ನ ನಿಭಾಯಿಸ್ತಾ ಇದ್ದೀರಾ ಸಾರ್ವಜನಿಕರು? ನೀವು ಕೂಡ ಯೋಚನೆ ಮಾಡ್ಬೇಕು. ಇಲ್ಲಿ ಒಂದು ಕಡೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶನ, ಇಲ್ಲ ಅಂದ್ರೆ ಸಾರ್ವಜನಿಕರ ವಿರುದ್ಧ ಅಧಿಕಾರಿಗಳ ಬೇಸರನ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಇದೇ ರೀತಿ ಏನಾದ್ರೂ ನೀರು ರಸ್ತೆಗೆ ಬರ್ತಾ ಇದ್ರೆ ಅಷ್ಟು 2 ವರ್ಷ 3 ವರ್ಷಗಳಿಂದ ಸತತವಾಗಿ ಸುದ್ದಿಯನ್ನ ಬಿತ್ತರಿಸಿ ಮಾಡಿಸಿರುವಂತ ರಸ್ತೆ ಏನಿದೆ ಅದು ಕೂಡ ಹಾಳಾಗುತ್ತೆ. ಸೊ ಇದನ್ನ ಎಚ್ಚೆತ್ಕೊಂಡು ಆದಷ್ಟು ಬೇಗ ಇದಕ್ಕೊಂದು ಪರ್ಯಾಯ ಅಂದ್ರೆ ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಎಲ್ಲರ ಒತ್ತಾಯ. ಇಷ್ಟು ಚೆನ್ನಾಗಿ ಅಧಿಕಾರಿಗಳು ನಮ್ಮ ಕರೆಗೆ ಹೋಗೊಟ್ಟು ಬಹಳ ಚೆನ್ನಾಗಿ ರಸ್ತೆಗಳು ಮಾಡಿದ್ದಾರೆ. ಆದ್ರೆ ಈ ತರ ಇರೋದ್ರಿಂದ, ನೀರುಗಳು ಆಚೆ ಬಿಡೋದ್ರಿಂದ ಅಧಿಕಾರಿಗಳು ಈಗಾಗಲೇ ಮೌಖಿಕವಾಗಿ ತಿಳಿಸಿದ್ದೀವಿ. ಇಷ್ಟು ಚೆನ್ನಾಗಿ ಅಧಿಕಾರಿಗಳು ನಮ್ಮ ಕರೆಗೆ ಹೋಗೊಟ್ಟು ಬಹಳ ಚೆನ್ನಾಗಿ ರಸ್ತೆಗಳು ಮಾಡಿದ್ದಾರೆ. ಆದ್ರೆ ಈ ತರ ಇರೋದ್ರಿಂದ, ನೀರುಗಳು ಆಚೆ ಬಿಡೋದ್ರಿಂದ ಅಧಿಕಾರಿಗಳು ಈಗಾಗಲೇ ಮೌಖಿಕವಾಗಿ ತಿಳಿಸಿದ್ದೀವಿ ಅವ್ರಿಗೆ. ಈಗಾಗಲೇ ಅವ್ರೇನು ಹೇಳಿದ್ದಾರೆ ಅಂದ್ರೆ ಪೈಪ್ಗಳು ಹಾಕಿ ಆಚೆ ಬಿಡೋದಕ್ಕೆ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಇದೆ, ಕೆಲಸ ಕಾರ್ಯಗತವಾಗಬೇಕು. ಈ ತರ ಕೊಟ್ಟರೆ ಪಾಪ ಸಾರ್ವಜನಿಕರು ನೋಡಿ ಸರ್ಕಾರಿ ಬಸ್ಸಲ್ಲಿ ಹೆಂಗೆ ಓಡಾಡೋಕ್ಕಾಗುತ್ತೆ? 3 ದಿನಕ್ಕೆ ರೋಡ್ ಕಿತ್ತೋಗುತ್ತೆ. ಈಗ ನೋಡಿ, ಈಗಾಗಲೇ ಆಲ್ರೆಡಿ ರಸ್ತೆ ಕ್ಲೀನಾಗಿ ಮಾಡಿದ್ದಾರೆ PWD ಅವರು. ಈಗ ಮುಂದೆ ಇದೇ ಥರ ಇತ್ತು ಅಂದರೆ ಈ ಬಿಲ್ಡಿಂಗ್ಗಳನ್ನ ಎಲ್ಲರನ್ನೂ ಡೆಮಾಲಿಷನ್ಗೆ ಆರ್ಡರ್ ಮಾಡಬೇಕಾಗುತ್ತೆ. ಸಾರ್ವಜನಿಕವಾಗಿ ಮಾಡಬೇಕಾಗಿರೋ ಕೆಲಸ ಕರೆಕ್ಟಾಗಿ ಮಾಡಿ ತೊಂದರೆ ಕೊಡುವಾಗ ಇಂಥ ಬಿಲ್ಡಿಂಗ್ಗಳಿಗೆ ಯಾಕೆ ಪರ್ಮಿಷನ್ ಕೊಡ್ತಾರೆ ಸರ್? ಇದಕ್ಕೆ ಲೈಸೆನ್ಸ್ ಇಲ್ಲ ಅಂತ ಗೊತ್ತಾಯ್ತು, ನಿಜಾನ ಸರ್? ಈ ಮನೆಗಳಿಗೆ ಲೈಸೆನ್ಸ್ ಅಂದರೆ ಇದು ಸರ್ವೆ ನಂಬರ್ಗಳು ಒಂದು ಕಟ್ಬಿಟ್ಟಿದ್ದಾರೆ. ಕಟ್ಟಿದ್ರೆ ಅನುಕೂಲ ಮಾಡ್ಕೊಬೇಕು ಅವ್ರು ನೀರಿಗೆ. ಆದರೆ ಈ ಥರ ರಸ್ತೆಗಳು ಬಿಟ್ಟು ರಸ್ತೆಗಳನ್ನ ಅಧ್ವಾನ ಮಾಡೋ ಬಂದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ಸರ್, ಇದು ಸುಮಾರು 10 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ. ಯಾರು ಗಮನಕ್ಕೆ ತಗೊಳ್ತಾ ಇರಲಿಲ್ಲ. ಈಗ ನಮ್ಮ KRS ತಂಡ ಪ್ರತಿ ಜಾಗಗಳಲ್ಲೂ ಎಲ್ಲೇ ತಪ್ಪು ನೋಡಿದ್ರು ಎದ್ದು ತೋರಿಸ್ತಾ ಇದ್ದೀವಿ. ಪ್ರತಿಯೊಂದು ಈಗಾಗಲೇ ನೋಡಿ, ಈ ರಸ್ತೆಗೆ ನಾವು ಹೋದ ಸೋಮವಾರ ಅಂದರೆ ದಿನಾಂಕ ಸುಮಾರು 8 ದಿನದ ಹಿಂದ್ಗಡೆ ಕರೆ ಮಾಡಿ ಚೀಫ್ ಇಂಜಿನಿಯರು ವಸಂತ್ ನಾಯಕ್ ಅವರಿಗೆ ಕರೆ ಮಾಡಿ ಫೋಟೋ ಮುಖಾಂತರ ಕಳಿಸಿದ ಮೇಲೆ ಇದೆಲ್ಲ ರಸ್ತೆಗಳು KRDCಲಿಂದ ಆಗಲಿ PWD ಆಗಲಿ ಮಾಡಿ ಸ್ಪಂದಿಸಿದ್ದಾರೆ ಅವ್ರು ನಮಗೆ. ಪಾಪ ಅವ್ರದ್ದು ಸ್ಪಂದಿಸಿದಾಗ ಇದನ್ನ ಯಾವ ಥರ ಉಳಿಸ್ಕೋಬೇಕಾಗಿನ ಅಧಿಕಾರಿಗಳು ಆದಷ್ಟು ಬೇಗ ಸ್ಪಂದಿಸದೇ ಇದ್ರೆ ಹೇಳಿ ಸರ್, ನಾವು ಧರಣಿ ಸತ್ಯಾಗ್ರಹ ಅಂತೂ ಗ್ಯಾರಂಟಿ. KRS ಪಾರ್ಟಿಯಿಂದ ಧರಣಿ ಸತ್ಯಾಗ್ರಹ ಕುತ್ಕೊಂತೀರಾ? 100% ಕುತ್ಕೊಂತೀವಿ ಇದಕ್ಕೆ. ಯಾಕಂದ್ರೆ ಈಗ ಬಹಳ ಸಲ ಮೌಖಿಕವಾಗಿ ಹೇಳಿದ್ದೀವಿ,
ಮೌಖಿಕವಾಗಿ ಹೇಳಿದ್ರು ಕೆಲಸ ಮಾಡದೇ ಇದ್ದಿದ್ದ ಪಕ್ಷದಲ್ಲಿ ಇದು ಸಾರ್ವಜನಿಕರ ಪರವಾಗಿ KRS ತಂಡ 100% ಧರಣಿ ಕೂತ್ಕೊಳ್ತೀವಿ, ಇದನ್ನ ಬಿಡೋದೇ ಇಲ್ಲ ಯಾವುದೇ ಕಾರಣ. ಸರ್ ಇದು 5 ವರ್ಷ ಆಯ್ತು ಅಲ್ಲ ಕೊಳಗಳು ಬಿದ್ದು ಇಲ್ಲೂ ತನಕ ರೆಡಿ ಮಾಡಿಸ್ಲಿಲ್ಲ. ಈಗಾಗಲೇ ಮೊನ್ನೆ ಪಾಪ KRDC ಚೀಫ್ ಇಂಜಿನಿಯರ್ ಅವರು ಹಾಕಿದ್ದು 3 ದಿನಕ್ಕೆ ರಿಪೋರ್ಟ್ ಮಾಡಿಕ್ಕಿದ್ದಾರೆ. ಅದನ್ನ ಸಾರ್ವಜನಿಕರು ಅಷ್ಟೇ ಅಲ್ಲಿ ನೀರುಗಳು ಹೊರಗಡೆ ಬಿಡ್ದಂಗೆ ಮುಖ್ಯವಾಗಿ ಆಮೇಲೆ ನಮ್ಮ ಇದು ಸರ್ಕಲ್ ತೋರಿಸೋಣ ನಡಿ ನೀರು ಬರ್ತಾ ಇರೋದು ಆ ಸರ್ಕಲಲ್ಲಿ ಮುತಾರ್ ಸರ್ಕಲಲ್ಲಿ 1-2-3 ಬಿಲ್ಡಿಂಗಿಂದ ನೀರು ಬರೋದ್ರಿಂದ ರಸ್ತೆಗಳೆಲ್ಲ ಹಾಳಾಗ್ತಾ ಇದೆ. ಸಾರ್ವಜನಿಕರು ಅದನ್ನು ಅರ್ಥಕೊಂಡು ಎಲ್ಲೆಲ್ಲಿ ಮೋರಿಗಳು ಮಾಡಬೇಕು ಮೋರಿಗಳು ಮಾಡಿಬಿಟ್ಟು ನೀರು ಆಚೆ ಬರ್ದಂಗೆ ಕಾಪಾಡಿದ್ರೆ ನಮ್ಮ ರಸ್ತೆಗಳು ಸುಸಜ್ಜಿತವಾಗಿರುತ್ತೆ. ಆಮೇಲೆ ನಮ್ಮ ಸರ್ಕಾರಿ ವಾಹನಗಳು ಆದಷ್ಟು ಉಳಿತವೆ ಖರ್ಚುಗಳು. ನಮ್ಮದೇ ತೆರಿಗೆ ಹಣ, ನಾವೇ ಕಟ್ಟೋ ತೆರಿಗೆ ಹಣ ಈ ಥರ ಪೋಲಾಗ್ತಾ ಇದ್ರೆ ರಸ್ತೆಗಳು ಸರಿಯಾಗಿಲ್ಲದೆ ಇರೋದ್ರಿಂದ ಭಾಳ ಪೋಲಾಗ್ತಾ ಇದೆ. ಇದನ್ನ ಏನಾದರೂ ಮಾಡಿ ಸರಿ. ಎಲ್ಲಿ ಸರ್ ಅದು ರಸ್ತೆಗೆ ನೀರು ಬಿಟ್ಟಿರೋದು? ನೀರು ತೋರಿಸ್ತೀರಾ? ಹೋಗೋಣ ಹೋಗೋಣ ಅಲ್ಲೂ ಒಂದು ಹಾಕ್ಬಿಡ್ಲಿ, ಅದು ಒಂದು ಅಲ್ಲ ಆದಷ್ಟು ಯಾರ್ದು ಅನ್ನೋದು ಗೊತ್ತಿಲ್ಲ. ನೀರು ಆಚೆ ಬರ್ತಾ ಇದೆ, ಅಲ್ಲಿ ನೋಡಿರಿ, ಅಲ್ಲಿ ತೋರಿಸಿ ನೋಡಿ. ಅಲ್ಲಿಂದ ಈಚೆಗೆ ರಸ್ತೆಗಳು ಹಾಳಾಗೋದು ನೋಡ್ರಿ. ನೀರು ಯಾವ ಥರ ಆಚೆ ಬರ್ತಾ ಇದೆ, ಯಾವ ಬಿಲ್ಡಿಂಗ್ ಮಾಡಿದಾರೋ ಅವರು ಇಲ್ಲ ಬಿಲ್ಲಾದರೂ ಹೊಡ್ಕೊಬೇಕು, ಇಲ್ಲ ಮೋರಿ ಆದರೂ ಆಗಬೇಕಿದೆ. ಇದೇ ಇದ್ರೆ ನೋಡ್ರಿ ಇದೇ ಗತಿ ರಸ್ತೆಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಈಗ ತಾನೇ ಪಾಪ ಅಧಿಕಾರಿಗಳು ರಸ್ತೆ ಮಾಡ್ತಿದ್ದಾರೆ, ಇನ್ನೊಂದು 5-6 ಕಿತ್ತೋಗುತ್ತೆ, 100% ಕಿತ್ತೋಗುತ್ತೆ ನೋಡಿ. ಬಿಲ್ಡಿಂಗ್ ನೀರು ಈಚೆ ಬರ್ತಾ ಇರೋದು ಬಿಲ್ಡಿಂಗ್ನವ್ರಿಗಾದ್ರೂ ಜವಾಬ್ದಾರಿ ಬೇಕು. ಇದಕ್ಕೆ ಗಲೀಜು ನೀರುಗಳೆಲ್ಲ ಮೇನ್ ರೋಡುಗಳು ಬಿಟ್ಬಿಟ್ಟು ರಸ್ತೆಗಳು ಅಧ್ವಾನ ಜೊತೆಗೆ ಸಾರ್ವಜನಿಕ ತೆರಿಗೆ ಹಣವನ್ನು ಆ ಥರ ಗಾಡಿಗೆ ಓಡಾಡೋಕ್ಕಾಗುತ್ತೆ ಈ ಥರ ಇದ್ದಾಗ. ಚರಂಡಿ ವ್ಯವಸ್ಥೆ ಆಗಿಲ್ಲ, ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಚರಂಡಿ ವ್ಯವಸ್ಥೆ ಅಂದ್ರೆ ಅದು ಹೈವೇ ಬರುತ್ತೆ ಮೇಡಮ್. ಒಂದು ಎರಡನೇದಾಗಿ ಚಿಕ್ಕ ಪುಟ್ಟ ಇದಾವೆ, ಅದನ್ನ ರಿಪೇರಿ ಮಾಡಿ ಮಾಡಿಸಿದೀವಿ. ಆಮೇಲೆ ಹೆದ್ದಾರಿ ಪ್ರಾಧಿಕಾರದವ್ರು ಅವರು ಮಾಡಿದ್ದಾರೆ ಮೇಡಮ್. PWD ಇದರಿಂದ ರೋಡ್ ಬರೋದ್ರಿಂದ ಅವರು ಮಾಡಿದ್ದಾರೆ. ಈಗ PWD ಅವರು ರೋಡ್ ಮಾಡಿದ್ದಾರೆ, ಬಟ್ ಚರಂಡಿ ಇಲ್ಲದ ಕಾರಣ ಅಲ್ಲಿ ಅಂಗಡಿಗಳಿಂದ ನೀರು ಓ ಮೇಡಮ್, ಅಲ್ಲಿ ಹೋಟೆಲ್ ಎಲ್ಲ ಇದಾವಲ್ಲ, ಅಲ್ಲಿ ನೀರು ಇದಕ್ ಬಿಡ್ತಾರೆ. ಬಿಡೋದ್ರಿಂದ ಏನಾದ್ರು ನಾವು ಇನ್ಫಾರ್ಮ್ ಮಾಡಿ ನೋಟಿಸ್ ಎಲ್ಲ ಕೊಟ್ಟು ಅವ್ರಿಗೆ ಇದ್ ಮಾಡಿಸಿದೀವಿ. ಆದ್ರೆ ಏನಾಗುತ್ತೆ ಅಂದ್ರೆ ನಾವು ಹೇಳ್ಬರ್ತೀವಿ, ಮಿಡ್ ನೈಟ್ ಅಲ್ಲಿ ನೀರ್ ಬಿಟ್ಬಿಡ್ತಾರೆ, ಹಂಗಾಗಿ ರೋಡ್ಗಳು ಹಾಳಾಗ್ತಿದೆ ಮೇಡಮ್. ಸಾರ್ವಜನಿಕ ವ್ಯವಸ್ಥೆ ಇಲ್ಲ ಅಂದ್ರೆ ನೀರು ಎಲ್ಲಿಗೆ ಬಿಡ್ತಾರೆ ಸರ್? ಈಗ ಚರಂಡಿನೇ ಇಲ್ಲ ಅಂದ್ರೆ ಇಲ್ಲ ಮೇಡಮ್, ಈ ಎಂಬ್ರೆ ಕಡೆಯಿಂದ ಸೋಂಪುರ ಗೇಟ್ ಇಂದ ಮಾಡ್ಕೊಂಡ್ ಬರ್ತಿದಾರೆ ಮೇಡಮ್ ಚರಂಡಿನ, ಅದೇ ಡಿಪಾರ್ಟ್ಮೆಂಟ್ ಇಂದ. ಒಂದು ಎರಡನೇದಾಗಿ ಸಾರ್ವಜನಿಕರೆಲ್ಲ ಸಹಕರಿಸಿದ್ರೆ ಆಗುತ್ತೆ ಮೇಡಮ್ ಅಷ್ಟೇ. ಅದೇ ಸಾರ್ವಜನಿಕರ ತಪ್ಪೇನಿದೆ ಅದನ್ನ ಅವ್ರು ಅರ್ಥಕೋಬೇಕು. ಜೊತೆಗೆ ಅಧಿಕಾರಿಗಳಾಗಿ ನೀವು ಸ್ವಲ್ಪ ಕ್ರಮ ಕೈಗೊಂಡು, ಯಾಕೆಂದ್ರೆ ಸತತ 2 ವರ್ಷಗಳಿಂದ ರಸ್ತೆಗೆ ಹೊಡೆದಾಡಿ ಕೊನೆಗೂ ಕಾಮಗಾರಿ ಆಗಿಲ್ಲ. ಹೌದು ಮೇಡಮ್, ನೀರಿಂದ ರಸ್ತೆ ಹದಗೆಟ್ರೆ ಮತ್ತೆ ಅದೇ ಪರಿಸ್ಥಿತಿ ಅಲ್ವಾ? ಅದೇ ಮೇಡಮ್, ಚೆಮ್ಮನಹಳ್ಳಿ ರೋಡಿಂದ ಹಂಗೆ ಮೇಡಮ್. ಹಂಗಾಗಿ ನಮ್ಮ ಪಂಚಾಯತಿಯಿಂದ ಎಲ್ಲ ಬೇರೆ ಸಹಕಾರ ತಗೊಂಡ್ ಮಾಡಿದ್ವಿ. ಪಬ್ಲಿಕ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಮೇಡಮ್. ನೀವ್ ಹೇಳ್ದಂಗೆ ಚರಂಡಿ ಆಗುತ್ತಾ? ಈಗ ಹೇಳಿದ್ರಲ್ಲ ಮಾಡ್ಕೊಂಡು ಕಾನ್ಫಿಡೆಂಟ್ ಇಂದ ಆ ಕಡೆ ಬರ್ತಿದೆ ಮೇಡಮ್. ಅಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಮೇಡಮ್. ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಅದು ಕಂಪ್ಲೀಟ್? ಇನ್ನ 6 ಮಂತ್ ಅಲ್ಲಿ ಆಗುತ್ತೆ ಮೇಡಮ್. 6 ಮಂತ್ಸ್ ಅಲ್ಲಿ ಆ ರಸ್ತೆನೇ ಹಾಳಾಗ್ಬಿಟ್ರೆ ಅದೇ ನಾವು ಸಾರ್ವಜನಿಕರು ಇನ್ನೊಂದ್ಸಲಿ ನಾವು ನೋಟಿಸ್ ಎಲ್ಲ ಕೊಡ್ತೀವಿ ಮೇಡಮ್. ಹೋಟ್ಲು ಅವರಿಗೆಲ್ಲ ಸಾರ್ವಜನಿಕರು ಅಲ್ಲಿರೋರೆಲ್ಲ ಪ್ರಜ್ಞಾವಂತರೆಲ್ಲ ದೂರ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಹೇಳ್ತೀವಿ, ಅವರು ಹೇಳ್ತಾರೆ. ಇನ್ನೊಂದ್ಸಲಿ ಮುಂದಿನ ವಾರದಲ್ಲೆಲ್ಲ ಇದ್ ಮಾಡ್ತೀವಿ ಮೇಡಮ್. ಇನ್ನೊಂದ್ಸಲಿ ಅವ್ರಿಗೆಲ್ಲ ಹೋಗಿ ಹಿಂಗೆ ಆಗುತ್ತೆ ರೋಡ್, ಅವ್ರಿಗೆಲ್ಲ ಗೊತ್ತು. ಆದ್ರೂ ಸಹಕಾರ ಕೊಡ್ಬೇಕು ಮೇಡಮ್. ನಾವು ನಮ್ ಜೊತೆ ಇನ್ನೊಬ್ರು ಕೈ ಜೋಡಿಸಿರಲ್ಲ ಆಗತ್ ಕೆಲ್ಸ. ಖಂಡಿತ ಸರ್, ಧನ್ಯವಾದ ಮಾತನಾಡಿದಕ್ಕೆ ಸರ್. ಆಯ್ತು, ಖಂಡಿತ. ಏನೋ ಈ ಸಂಬಂಧ ಯಮರಿ ಗ್ರಾಮ ಪಂಚಾಯಿತಿಯ ಅಧಿಕಾರಿ
ಪ್ರವೀಣ್ ಕುಮಾರ್ ಅವ್ರು ಹೇಳ್ತಾ ಇರುವಂತದ್ದು ನಮಗೆ ಸಾರ್ವಜನಿಕರ ಸಹಕಾರ ಬಹಳ ಬೇಕಾಗಿದೆ. ಯಾಕೆ ಅಂತ ಅಂದ್ರೆ ಈಗ PWD ಇಲಾಖೆಯಿಂದ ರಸ್ತೆ ಆಗಿದೆ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲೇನ್ ಚರಂಡಿ ವ್ಯವಸ್ಥೆ ಆಗ್ಬೇಕಿದೆ ಅದು ಆಗ್ತಾ ಇದೆ, ಪ್ರಗತಿಯಲ್ಲಿದೆ. ಬಟ್ ಇನ್ನ ತುಂಬಾ ಟೈಮ್ ತಗೊಳುತ್ತೆ. ಜೊತೆಗೆ ಸಾರ್ವಜನಿಕರು ಸ್ವಲ್ಪ ಸಹಕರಿಸಿ, ಪ್ರಜ್ಞಾವಂತರಿದ್ದಾರೆ, ನೀರನ್ನ ರಸ್ತೆಗೆ ಬಿಡಬಾರ್ದು, ಆಗ ಸ್ವಲ್ಪ ತೊಂದರೆಯನ್ನ ಅವಾಯ್ಡ್ ಮಾಡ್ಬೋದು, ಅಟ್ಲೀಸ್ಟ್ ಕಾಮಗಾರಿ ಆಗೋವರೆಗೂ ಅಂತ ಹೇಳ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅಲ್ಲಿ ಸಾರ್ವಜನಿಕರ ಜೊತೆ ಹೋಗಿ ಮಾತಾಡ್ತೀವಿ, ನೋಟಿಸ್ ಕೊಡ್ತೀವಿ, ಈ ರೀತಿ ಮಾಡಬೇಡಿ ಅಂತ. ಆದಷ್ಟು ಇದನ್ನ ತಡೆಗಟ್ಟುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು